ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಹಾಗೂ ಪೊಲೀಸ್ ಕಾರ್ಯಚಟುವಟಿಕೆ ಬಗ್ಗೆ ಪೊಲೀಸ್ ಅಂದರೆ ಏನು, ಪೊಲೀಸ್ ಕಾನೂನು ಅಂದರೆ ಏನು, ಪೊಲೀಸ್ ಸ್ಟೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ತೆರೆದ ಮನೆ ಕಾರ್ಯಕ್ರಮವನ್ನು ಅನೂರು ಪೊಲೀಸ್ ಠಾಣೆಯಲ್ಲಿ ವಿವಿಧ BMG ಶಾಲೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅನೂರು ಪಟ್ಟಣ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಅಂಗವಾಗಿ ಅನೂರು ಶಾಲೆಯ BMG ಶಾಲೆ ಮಕ್ಕಳನ್ನು ಇಲ್ಲಿ ಕಾನೂನು ಅರಿವಿಗೆ ಸಂಬಂಧಪಟ್ಟ ಹಾಗೆ, ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಕಾನೂನು ಅರಿವಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪೊಲೀಸ್ ಠಾಣೆ ವ್ಯವಸ್ಥೆಯ ಬಗ್ಗೆ ಮತ್ತು ಪೊಲೀಸ್ ಠಾಣೆಯ ಕಾರ್ಯವೈಖರಿ ಹಾಗೆ ಮತ್ತು ಪೊಲೀಸಲ್ಲಿ ಕಾನೂನು ಯಾವ ರೀತಿ ಜರುಗಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸುಮಾರು 80ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿನಿಯರನ್ನು ಅನೂರು ಪಟ್ಟಣ ಠಾಣೆಯ ಎಲ್ಲ ವಿವರಗಳನ್ನು ಪಡೆಯಲು ಪೊಲೀಸ್ ಠಾಣೆಯ ಒಳಗಡೆ ಎಲ್ಲ ಹೇಗಿರ್ತದೆ, ಅಲ್ಲಿ ವ್ಯವಸ್ಥೆ ಹೇಗಿರ್ತದೆ, ಅಲ್ಲಿ ಕಾನೂನು ಹೇಗೆ ನಡೀತದೆ, ಅಲ್ಲಿ ಪುಸ್ತಕಗಳು ಹೇಗಿರುತ್ತೆ, ಅಲ್ಲಿ ಕಂಪ್ಯೂಟರ್ ಸೆಕ್ಷನ್ ಹೇಗಿರುತ್ತೆ, ಅಲ್ಲಿ ಜೈಲು ಹೇಗಿರುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ಕೊಠಡಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನೂನು ಅರಿವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಶಶಿಕುಮಾರ್, ಸಬ್ ಇನ್ಸ್ಪೆಕ್ಟರ್ ಆದಂತಹ ಮಂಜುನಾಥ್ ಅವರು ಮತ್ತು ASI ಆದ ಕೃಷ್ಣ ಅವರು ಮತ್ತು ಬೀಟ್ ಪೊಲೀಸ್ ಆದಂತಹ ಚೈತ್ರ ಅವರು ಮತ್ತು ಇನ್ನಿತರ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಎಲ್ಲ ಠಾಣೆಯ ಸಿಬ್ಬಂದಿಗಳು ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿವರಗಳನ್ನು ನೀಡುತ್ತಾ ಇದ್ದರು. ಈ ಸಂಬಂಧಪಟ್ಟಾಗ ಅವರೆಲ್ಲವನ್ನು ವಿವರವನ್ನು ಪಡೆದಂಥ ಮಕ್ಕಳು ಅತ್ಯಂತ ಕಾನೂನಾತ್ಮಕ ಚಟುವಟಿಕೆಗಳನ್ನು ಮಾತ್ರ ಭಾಗವಹಿಸಬೇಕು ಮತ್ತು ಸಹವಾಸಗಳು ಮತ್ತು ವಿದ್ಯಾರ್ಥಿ ದೆಸೆಯಲ್ಲಿ ವಾಹನ ಸವಾರವಾಗಲಿ ಮತ್ತು ಬೇರೆ ಥರ ಚಟುವಟಿಕೆಗಳು ಶಾಲೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಎಷ್ಟು ಬೇಕು ಅಷ್ಟನ್ನೇ ತಾವು ಅರಿವು ಮೂಡಿಸ್ಕೋಬೇಕು ಮತ್ತು ಕಾನೂನು ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ನಡೆಯಬೇಕು ಎಂಬುದರ ಬಗ್ಗೆ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಅವರು ಯಾವುದೇ ಬೇರೆ ಚಟುವಟಿಕೆಗಳಿಗೆ ಹೋಗಬಾರ್ದು, ಕಾನೂನು ಬಾಹಿರವಾಗಿ ಹೋಗಬಾರ್ದು, ಮೊಬೈಲ್ಗಳನ್ನು ಒಳಗೆ ಬಳಸ್ಕೋಬೇಕು ಮತ್ತು ಶಾಲೆ ಆಗ್ಬೋದು, ಮನೆ ಆಗ್ಬೋದು ಹೋಗಬೇಕು. ತಂದೆ ತಾಯಿಗಳು ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪನ್ನು ತಿದ್ದುವಂಥ ಕೆಲಸ ಮಾಡಬೇಕು ಮತ್ತು ಹೆಲ್ಮೆಟನ್ನು ಧರಿಸದೆ ವಾಹನಗಳನ್ನು ಸವಾರ ಮಾಡಬಾರ್ದು ಮತ್ತು ಕಾನೂನು ವ್ಯಾಪ್ತಿಯೊಳಗಡೆ ಏನು ಕೆಲಸ ಮಾಡಬೇಕು ಅಷ್ಟರಲ್ಲೇ ಇರಬೇಕು ವಿದ್ಯಾರ್ಥಿಗಳು, ಅದನ್ನು ಆಗಬಾರ್ದು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗ್ಬೋದು, ಹೆಣ್ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಅಡಿ ಈಗಾಗಲೇ ಬಂಧಿತಾಗಿರೋದ್ರ ಬಗ್ಗೆ ರಾಮಪುರ ಹೋಬಳಿಯಲ್ಲೂ ಕೂಡ ಹಾಗಾಗಿ ಕಾನೂನುಗಳನ್ನು ಅಲ್ಲಿ ಮಾಹಿತಿಗಳನ್ನು ತಿಳಿಸಲಾಯಿತು. ಮಾನ್ಯ SI ಮಂಜುನಾಥ್ ಅವರು ಈ ಸಂಬಂಧಪಟ್ಟಂಗೆ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಅರಿವು ನೀಡಿದರು ಮತ್ತು ಗಂಡು ಮಕ್ಕಳು ವಿದ್ಯಾರ್ಥಿಗಳು DL ವಾಹನ ಓಡಿಸೋದು ಮತ್ತು ವೀಲಿಂಗ್ ಗಾಡಿಗಳನ್ನು ಬಳಸೋ ಎಚ್ಚರಿಕೆಯ ಬಗ್ಗೆ ಮಾತನಾಡಿದ. ಗೊತ್ತಾಯ್ತಾ? ಮತ್ತು ನೀವು ಹೆಣ್ಮಕ್ಳಿಗೆಲ್ಲ ಅಪ್ರಾಪ್ತ ವಯಸ್ಸು ಎಷ್ಟು, ಈಗ 8, 9 ಅಲ್ವಾ, ನೆಕ್ಸ್ಟು ನೀವು ಕಾಲೇಜ್, ನೆಕ್ಸ್ಟು PUC, ಸೆಕೆಂಡ್ PUC ಹಿಂಗೆಲ್ಲ ಹೋಗ್ತೀರ. ನಾನು ಅಲ್ಲಿ ರಾಮಪುರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಡಿಮೆ ಅಲ್ಲಿ 6 ತಿಂಗಳು, 1 ವರ್ಷಕ್ಕೆ ಇಲ್ಲ ಅಂದರೂ ಒಂದು 8ರಿಂದ 10 ಕೇಸ್ಗಳು ಪೋಕ್ಸೋ ಕೇಸು, ಬಾಲ್ಯ ವಿವಾಹ ಪೋಕ್ಸೋ ಕೇಸ್ಗಳಾಗುತ್ತೆ. ಏನು ಈ PUC ಪಟ್ಟಿಯರು, ಸೆಕೆಂಡ್ ಇಯರ್ PUCನಲ್ಲಿ ಹೆಣ್ಮಕ್ಳು ಮತ್ತು SSLCಲಿ ಒಳ್ಳೆ ಮಾರ್ಕ್ ತೆಗೆದಿರ್ತಾರೆ, ಇನ್ನೂ 16 ವರ್ಷ, 17 ವರ್ಷ, 15 ವರ್ಷ ಆಗಿರುತ್ತೆ. ಏನು ಮಾಡ್ತಾರೆ, ಈ ಇಟಾಚಿ ಡ್ರೈವರು, ಹೋಗ್ಲೈನ್ ಡ್ರೈವರು, ಗಾರೆ ಕೆಲಸ, ಇಂಥ ಕೆಲಸ ಮಾಡೋದು ಮನೇಲಿ ಹೇಳೋದಿಲ್ಲ, ಕೇಳೋದಿಲ್ಲ. ಅವ್ರು ನೋಡಿದ್ರೆ ಕೇರಪ್ಪ ಅಂಥವ್ರನ್ನ ಇಷ್ಟು ಪ್ರತಿಭಾವಂತ ಹೆಣ್ಮಕ್ಳು ಅಂಥವ್ರನ್ನ ನಂಬಿ ತಂದೆ ತಾಯಿನೆಲ್ಲ ದೂರ ಮಾಡಿಬಿಟ್ಟು ಮನೆ ಬಿಟ್ಟು ಎಲ್ಲ ನೀವುಗಳು ಈ ಮೊಬೈಲ್ಗಳಿಂದ ಮತ್ತು ಈ ಪಿಕ್ಚರ್ ಯಾವುದು ಈ ಕೆಲವಿನ ಚಿತ್ತಾರ ಇಂಥ ಫಿಲಮ್ಗಳನ್ನೆಲ್ಲ ನೋಡಿ ಪ್ರಭಾವಕ್ಕೊಳಗಾಗಿ ತಂದೆ ತಾಯಿ ಮೋಸ ಮಾಡಿ ನೀವು ಮನೆ ಬಿಟ್ಟು ಹೋಗಿ ಈ ಥರದ್ದೆಲ್ಲ ಬರ್ತಾವೆ. ಎಲ್ಲ ಕಲ್ತ್ಕೊಂಡು ನಾವು ಅವನ್ನ ಜೈಲು ಕಳಿಸಿ ಹೆಣ್ಮಕ್ಳನ್ನ ರಿಮೈಂಡ್ ಹೋಗಿ ಕಳಿಸ್ತೀವಿ. ಅದಕ್ಕೋಸ್ಕರ ನೀವು ಅಂಥ ಆಸೆ ಆಕರ್ಷಣೆ ಗೊತ್ತಾಗ್ತದೆ. ವಿದ್ಯಾಭ್ಯಾಸದ ಬಗ್ಗೆ ಗಮನ. ಈಗ ಸರ್ಕಾರ ಹೆಣ್ಮಕ್ಳು 33% ಮೀಸಲಾತಿ ಗೊತ್ತಾ? ಈಗ ಚಾಮರಾಜನಗರ DC ಯಾರು? ಅವರು ಮಹಿಳೆ. ಚಾಮರಾಜನಗರ SP ಯಾರು? ಪದ್ಮಿನಿ ಸಾವು, ಅವರು ಮಹಿಳೆ. ಆಯಿತಾ? ಎಲ್ಲ ದೊಡ್ಡ ಹುದ್ದೆಯಲ್ಲಿ ಮಹಿಳೆಯರೇ ಇದ್ದಾರೆ. ಆಯಿತಾ? ನಿಮಗೂ ಎಲ್ಲ ಅವಕಾಶ ಇದೆ, ನೀವು ಮುಂದೆ ಮಾಡಬೇಕಷ್ಟೇ. ನೀವು ಒಂದು ಡಿಗ್ರಿ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಿಕೊಂಡು ನಿಮ್ಮಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, DC, AC ಏನು ಬೇಕಾದ್ರೂ ಆಗ್ಬೋದು. 3 ವರ್ಷ 5 ವರ್ಷ ಕಷ್ಟಪಟ್ಟು ಜೀವನ ಪರ್ಯಂತ ನೀವು
ಲಕ್ಸುರಿ ಸ್ವರ್ಗದಲ್ಲಿ ಜೀವನ ಮಾಡ್ಬೋದು. ಅದಕ್ಕೆ ಅದ್ರ ಬಗ್ಗೆ ನೀವು ಗಮನ ಮನೇಲಿ ಎಷ್ಟೇ ಕಷ್ಟ ಇರ್ಬೋದು, ಆಯಿತು ಒಂದು 5 ವರ್ಷ ಕಷ್ಟ ನೆಕ್ಸ್ಟ್ ಡಿಗ್ರಿ ಅವ್ರು ಎಲ್ಲರೂ ಕೆಲಸ ಮಾಡ್ತಾನೆ, ವೀಲಿಂಗ್ ಮಾಡ್ತಾನೆ, ಆ ಥರ ಎಲ್ಲ ನೀವು ಮಾಡಕ್ಕೆ ಹೋಗ್ಬಾರ್ದು. ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ತೀರ. ಅಲ್ಲಿಂದ ಒಂದು ಕೈ ಕಾಲು ಮುಂದೋಯ್ತು ಅಥವಾ ಇನ್ನೊಂದೇನೋ ಹೆಚ್ಚು ಕಡಿಮೆ ಆಯಿತು, ನಿಮ್ಮ ತಂದೆ ತಾಯಿಗಳು ಇಷ್ಟು ದಿವಸ ಸಾಕಿ ನಿಮ್ಮನ್ನ ಬೆಳೆಸಿರ್ತಾರೆ, ಅವ್ರಿಗೂ ನೋವು. ಈ ಕಡೆ ನೀವು ಕೂಡ ಜೀವನ ಪರ್ಯಂತ ನೋವು ಅನುಭವಿಸ್ತಾರೆ. ಎಲ್ಲ ಇನ್ನೆಲ್ಲ ಊರು ಬೀದಿಗೆ ಹೋಯ್ತು ಅಂತಂದ್ರೆ ವಯಸ್ಸಾಗಿ ಮುಚ್ಚಿರೋದು ಫೋಟೋ ಹಾಕ್ಬಿಟ್ಟು ಶ್ರದ್ಧಾಂಜಲಿ ಮಾಡ್ತಿದ್ರು. ಇವಾಗ ಯಾವ ಟೌನು, ಯಾವ ಹಳ್ಳಿ, ಯಾವ ಬೀದಿಗೆ ಹೋದ್ರೆ 22-23 ವರ್ಷದ್ದು ಹುಡುಗಂದು ಈ ಥರ ಇದಾಕಿರ್ತಾರೆ, ಶ್ರದ್ಧಾಂಜಲಿ ಅಂತ ಹಾಕಿರ್ತಾರೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕಿರ್ತಾರೆ. ಅಷ್ಟೇ, ಯಾರು ಸಹ ಹಿಂಗೆ 22 ವರ್ಷದ ಯುವಕ ಮನೆಗೆ ಅಪ್ಪ ಅಮ್ಮಂಗೆ ಒಬ್ಬನೇ ಮಗ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿರ್ಲಿಲ್ಲ, ಸ್ಟಂಟ್ ಮಾಡ್ಕೊಂಡು ಹೋದ, ಫಾಸ್ಟಾಗಿ ಹೋಗಿ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದ. ಆದ್ರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗಿ, ನಿಧಾನಕ್ಕೆ ಹೋಗಿ ಅಂತ ಯಾರು ಬೋರ್ಡ್ ಹೊಡ್ತಿರಲ್ಲ. ಎಲ್ಲ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕ್ಬಿಟ್ಟು ಇದು ಮಾಡೋದು. ಅವ್ನು ಮತ್ತೆ ಹುಟ್ಟಿ ಬರೋಕ್ಕಾಯ್ತದ? ಹುಟ್ಟಿ ಬಂದೊತ್ತಿಗೆ ಇನ್ನೊಂದು 22 ವರ್ಷದ ತಾಯಿ ನಮ್ಮಿಂದೇನೋ ತಪ್ಪಿಸ್ಕೊಂಡು ಹೋಗ್ಬೋದು, ಆದರೆ ಮೇಲ್ಗಡೆ ಯಮ ಇದ್ದಾನಲ್ಲ ಅವನಿಂದ ಏನಾದ್ರು ತಪ್ಪಿಸ್ಕೊಳಕ್ಕಾಯ್ತದ? ಅವಾಗ ಯಾರಾಯ್ತಾರೆ? ಯಾರು ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಅಣ್ಣಂದಿರಿಗೆಲ್ಲ ಹೇಳಬೇಕು, ಗಾಡಿನ ಹೆಲ್ಮೆಟ್ ಹಾಕೊಂಡು ಹೋಗ್ತು, ಮತ್ತು ಇನ್ಶೂರೆನ್ಸ್ ಮಾಡ್ತು, ಗಾಡಿಗೆ ಆಸ್ತಿ ಮಾಡ್ಕೊಂಡು ಹೋಗ್ತು. ಅಟ್ಲೀಸ್ಟ್ ತಪ್ಪಿ ಯಾವ್ದಾದ್ರು ಏನೋ ಒಂದು ಜೀವನೇ ಹೋಯ್ತು ಅಂತಂದರೆ ಅಪ್ ಟು 30 ಲಕ್ಷವರೆಗೂ ಪರಿಹಾರ ಸಿಗೋ ಸಾಧ್ಯತೆ ಇದೆ. 20 ರಿಂದ 30 ಲಕ್ಷ ರೂಪಾಯಿಗೂ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ನಂಬ್ಕೊಂಡಿರೋ ಹೆಂಡತಿ ಮಕ್ಳಿಗಾರು ಒಂದು ಅದೊಂದು ಇನ್ಶೂರೆನ್ಸ್ ಇದ್ದರೆ ಹೆಲ್ಮೆಟ್ ಏನಾದ್ರು ಹಾಕೊಂಡು ಓಡಿಸ್ತಾ ಇರೋದು ಹೆಚ್ಚು ಕಡಿಮೆ ಆದರೆ 1 ರೂಪಾಯಿನೂ ಸಿಗಲ್ಲ, ಮುಗಿತಾ ಹೋಗ್ತಾರೆ. ಆಸ್ತಿ ಮಾಡಬೇಕು, ಆ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾರೇ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಗಾಡಿ ಇದೆ. ಅದು ಈ ಫುಟ್ಪಾತಲ್ಲಿ ಎಲ್ಲ ಗಾಡಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ಗಾಡಿ ಅಂತ ಓಡಾಡೋದು. ಅದಕ್ಕೋಸ್ಕರ ಮನೆಯವ್ರು ಹೇಳಿ ಬಟ್ ಇನ್ಶೂರೆನ್ಸ್ ಮಾಡ್ತೀವಿ, ಡಿಎಲ್ ಮಾಡ್ತೀವಿ, ಹೆಲ್ಮೆಟ್ ಹಾಕಿ ಗಾಡಿ ಹೋಗ್ತೀವಿ, ಗಾಡಿಗಳು ಡಿಎಲ್ನಲ್ಲೇ ಇರ್ತಾರೆ. ಆ ಥರ ಗೊತ್ತಾಯ್ತಾ? ನಾನು ತುಂಬ ತೊಂದರೆ ಇಲ್ಲ. ಈ ಒಂದು ಅಲ್ಲೂರಿನ ಪೊಲೀಸ್ ಠಾಣೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಜನಸ್ನೇಹಿ ಪೊಲೀಸ್ ಠಾಣೆ ಅಂಗವಾಗಿ, ಜೊತೆಗೆ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಇರಬಾರ್ದು ಪೊಲೀಸ್ ಠಾಣೆಯ ಬಗ್ಗೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಅನ್ನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸರ್ ಆದಂಥ ಶಶಿಕುಮಾರ್ ಸರ್ ಅವರು ಹಾಗೂ ಮಂಜುನಾಥ್ ಸರ್ ಅವರು ಹಾಗೂ ಈ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ನಮ್ಮೆಲ್ಲರಿಗೂ ಸಹ ಹಲವಾರು ಸಲಹೆಗಳನ್ನು ಮತ್ತು ಕಾನೂನು ಯಾವ ರೀತಿ ಮೀರಬಾರದು, ಕಾನೂನುಬದ್ಧವಾಗಿರಬೇಕು, ಹೆಲ್ಮೆಟ್ ಧರಿಸಬೇಕು, ಮತ್ತು 112 ಬಗ್ಗೆ ಮತ್ತು 108 ಬಗ್ಗೆ ಮತ್ತು ವಾಹನವನ್ನು ಹೆಲ್ಮೆಟಿಂದ ಚಾಲನೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನು ಸಹ ನಮಗೆ ಭಾಳ ಕೂಲಂಕಷವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಸವಾಸಗಳು ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಒಳ್ಳೆ ಸವಾಸ ಮಾಡಬೇಕು. ಸವಾಸಿನ ಸನ್ಯಾಸಿ ಕೆಟ್ಟ ಅಂತ ಅಂದ್ಬಿಟ್ಟು ಈಗ ನೋಡ್ತಿರ್ಬೋದು, ಪೇಪರ್ ಟಿವಿಲೆಲ್ಲ ಬರ್ತಾ ಇದೆ. ಜೈಲಿಗೆ ಹೆಂಗೆ ಒಬ್ಬರಿಂದ ಒಬ್ರು ಹೆಂಗೆ ಹೋಯ್ತಾ ಇದ್ದಾರೆ. ಯಾಕೆ ಸವಾಸ ಒಳ್ಳೇದಿರ್ಬೇಕು, ಗೊತ್ತಾಯ್ತಾ? ಈಗ ನೀವು ಸ್ಟೇಷನ್ ಬಂದಿದ್ದೀರ, ಅದಕ್ಕೆ ಒಂದು ಚಿಕ್ಕದು ಒಂದು ಕತೆ ಹೇಳ್ತೀನಿ. ಸವಾಸ ಹೆಂಗಿರ್ಬೇಕು ಅಂತ. ಯಾಕೆ ನಾಳೆ ದಿವಸ ನೀವು ಕಾಲೇಜು ಮೆಟ್ಲತ್ತೀರಾ, ಆಮೇಲೆ ದೊಡ್ಡವ್ರು ಆಯ್ತೀರಾ, ಕೆಲಸ ಕಾರ್ಯಕ್ಕೆ ಸೇರ್ಕೊತೀರಾ. ಇದು ನಿಮ್ಮ ಜೀವನ ಪರ್ಯಂತ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಿರೋದು ಒಂದು ಕತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ. ಹಿಂಗೆ ಒಂದು ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗೋದು ಮುಂದೆ. ಯಾವುದು ಆ ನಾಯಿಗಳನ್ನ ಹಿಡಿಯೋದಕ್ಕೆ ಪೊಲೀಸ್ನವರು ಒಂದು ವ್ಯಾನ್ ತಗೊಂಡು ಊರು ಬಾಗಿಲು, ಆ ಊರಿನ ನಾಯಿಗಳಿಗೆ ಗೊತ್ತಾಗೋಯ್ತು. ಪೊಲೀಸ್ನವರು ಪೊಲೀಸ್ನವರು ನಾಯಿಗಳು ಹಿಡಿಯಕ್ಕೆ ಬಂದರು ನಮ್ಮ ಊರಿಗೆ ಅಂತ ಗೊತ್ತಾಯ್ತಾ? ಗೊತ್ತಾಗೋಯ್ತು. ಪೊಲೀಸ್ನವ್ರೇನು ತಪ್ಪಿಸ್ಕೋಬೇಕು ಅಂತಂದ್ಬಿಟ್ಟು ನಾಯಿಗಳೆಲ್ಲ ಏನು ಮಾಡಿದ್ರಂತೆ, ಊರಿಂದ ಆಚೆ ಓಡಕ್ಕೆ ಶುರು ಮಾಡಿದ್ರು. ಪೊಲೀಸ್ನವ್ರು ತಪ್ಪಿಸ್ಕೋಬೇಕು ಅಂತ ಊರೆಲ್ಲ ಬಿಟ್ಟು ಕಾಡು ಕಡೆ ಓಡ್ತಾ ಇದ್ರು. ಆ ಕಡೆಯಿಂದ ಕುರಿಗಳು ಇಲ್ಲಿ ಬರ್ತಾ ಇತ್ತು. ಅವು ಆಶ್ಚರ್ಯ, ಇದೇ ನಮ್ಮ ಊರ ನಾಯಿಗಳು ಇಷ್ಟೊಂದು ಗಾಬರಿಯಾಗಿ ಊರಿಂದ ಕಾಡು ಕಡೆ ಓಡ್ ಬರ್ತಾ ಇತ್ತು, ಊರಲ್ಲಿ ಏನಾಯಿತು ಎತ್ತು ಅಂತ ಅವು ಗಾಬರಿಯಾಗಿ ಕುರಿಗಳು.
ಅವೇನು ಮಾಡೋದು ಅಂತ ಕುರಿಗಳು ನಾಯಿಗಳನ್ನ ಅಡ್ಡ ಹಾಕ್ಬಿಟ್ಟು ಯಾಕೆ ಇಷ್ಟೊಂದು ಗಾಬರಿ ಓಡ್ಬರ್ತಿದ್ದೀರಾ, ಏನಾಯಿತು ಊರಲ್ಲಿ ಅಂತ ಕೇಳೋದು. ಅಯ್ಯೋ ಊರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರ ತಾಯಿಗಳನ್ನು ಹಿಡ್ಕೊಂಡು ಹೋಗುತ್ತೆ, ಅದಕ್ಕೆ ಅವರಿಂದ ಪೊಲೀಸ್ನವ್ರಿಗೆ ತಪ್ಪಿಸ್ಕೊಂಡು ನಾವು ಕಾಡು ಕಡೆ ಹೋಗ್ತೀವಿ ಅಂತ ಹೇಳ್ಬೋದು. ನಾವು ನಾಯಿಗಳು ಕುರಿಗೆ ಹಂಗಂದ ತಕ್ಷಣ ಕುರಿಗಳು ಇನ್ನೂ ಸಹ ಕಾಡು ಕಡೆಗೆ ತಿರ್ಕೊಂಡು ಓಡಕ್ಕೆ ಶುರು ಮಾಡೋದು. ನಾಯಿ ಕುರಿ ಎರಡೂ ಕಾಡು ಕಡೆಗೆ ತಪ್ಪಿಸ್ಕೊಂಡು ಓಡೋಗ್ತಾ ಇದೆ. ಆ ಕಡೆಯಿಂದ ಎಮ್ಮೆ ಗುಂಪು ಬರ್ತಿತ್ತಂತೆ. ಎಮ್ಮೆಗೆ ನೋಡ್ಬಿಟ್ಟು ಆಶ್ಚರ್ಯ, ಏನು ನಮ್ಮ ನಾಯಿಗಳು ಕುರಿಗಳು ಎಲ್ಲ ಇಷ್ಟೊಂದು ಗಾಬರಿಯಾಗಿ ಊರಿಂದ ಕಾಡು ಕಡೆಗೆ ಓಡ್ಬಿಡ್ತಾ ಇದ್ದಾರೆ, ಏನಾಯ್ತು ಊರಲ್ಲಿ ಅಂತ ಭಯ ಆಗ್ತದೆ ಅವಕ್ಕೆ ಎಮ್ಮೆಗೆ. ಅದೇನು ಮಾಡ್ತಂತೆ, ಎಮ್ಮೆ ಕುರಿಗಳನ್ನ ಅಡ್ಡ ಹಾಕ್ಬಿಟ್ಟು ಏನಾಯ್ತು ಊರಲ್ಲಿ ಯಾಕೆ ಇಷ್ಟು ಗಾಬರಿಯಾಗಿ ಓಡ್ಬಿಡ್ತಾ ಇದ್ದೀವಿ ಅಂತ ಕೇಳೋದು. ಅವು ಎಮ್ಮೆ ಗುಂಪು ಕುರಿಗಳನ್ನ. ಅದಕ್ಕೆ ಕುರಿ ಹೇಳ್ತಂತೆ, ಅಯ್ಯೋ ನಮ್ಮೂರಿಗೆ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರು ನಾಯಿಗಳು ನಿಂತ್ಕೊಂಡು ಹೋಗಿ ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತೀವಿ ನಾವು ಕಾಡು ಕಡೆಗೆ. ಅದಕ್ಕೆ ಎಮ್ಮೆ ಹೇಳ್ತಂತೆ, ಅಯ್ಯೋ ಪೊಲೀಸ್ನವ್ರು ಬಂದಿರೋದು ನಾಯಿಗಳನ್ನ ಹಿಡ್ಕೊಂಡು ಹೋಗುತ್ತೆ, ನೀವು ನೋಡಿದ್ರೆ ಕುರಿಗಳು, ನೀವು ಯಾಕೆ ಗಾಬರಿಯಿಂದ ಓಡೋಗ್ತಾ ಇದ್ದೀರಿ ಅಂತ ಕೇಳ್ತೀವಿ. ಯಾವುದೋ ಎಮ್ಮೆ ಕುರಿಗೆ. ಅದು ಕುರಿ ಹೇಳ್ತಂತೆ, ಅಯ್ಯೋ ಪೊಲೀಸ್ನವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನಾವು ನಾಯಿ ಎಲ್ಲ ಕುರಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಈಚೆಗೆ ಬರೋಕ್ಕೆ 20 ವರ್ಷ ಬೇಕು, ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ದೀವಿ ನಾವು ಕಾಡು ಕಡೆಗೆ ಅಂತ ಹೇಳ್ತೀವಿ. ಅವು ಕುರಿಗಳು. ಹಂಗಂದ ತಕ್ಷಣ ಎಮ್ಮೆಗಳು ತಿರ್ಕೊಂಡು ಓಡೋಕ್ಕೆ ಶುರು ಮಾಡಬೇಕು ಇಲ್ಲಿ ಕಾಡು ಕಡೆಗೆ. ಅಂದರೆ ಯಾವ್ದಾದ್ರು ಕೇಸ್ಗೆ ಅದು ಇದು ಸಿಗಾಕತ್ತು ಅಂತಂದರೆ ಹವಾಸ್ ದೋಷಗಳಿಂದ ಬುಡ್ಕ ಬರೋದು ಭಾರಿ ಕಷ್ಟ. ಟಿ ವಿಲೆಲ್ಲ ನೋಡ್ತಾ ಇದ್ರೆ ಗೊತ್ತಿಲ್ವಾ ಏನೇನು ನಡೀತಾ ಇದೆ ಅಂತ. ಅದಕ್ಕೆ ಸವಾಸ ಮಾಡುವಾಗ ಮುಂದೆ ಎಲ್ಲ ನೀವು ದೊಡ್ಡವರಾಯ್ತೀರ, ಭಾರಿ ಎಚ್ಚರಿಕೆಯಿಂದ ಒಳ್ಳೆಯದವರು ಕೆಟ್ಟದ್ದು ಅಂತ ಯೋಚನೆ ಮಾಡಿ ನಿಮ್ಮ ಹೆಜ್ಜೆ ಇಡಬೇಕು. ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಆಲೋಚನೆ ಮಾಡಿ ನಾನು ಹೆಜ್ಜೆ ಇಡ್ತಿರೋ ಸರಿ ನಾನು ತಪ್ಪ, ಸವಾಸ ಮಾಡ್ತಿರೋ ಸರಿ ನಾನು ತಪ್ಪ ಅಂತ ನೋಡಿ ಮಾಡಿ ಇಡಬೇಕು. ಯಾಕೆಂದ್ರೆ ನಾಳೆ ದಿವಸ ನಿಮಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಅದು ಇದು ಅಂದರೆ ಎಲ್ಲ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಪೊಲೀಸಲ್ಲಿ ಏನಾದ್ರು ಬ್ಯಾಡ್ ರಿಮಾರ್ಕ್ಸ್ ಒಂದು ಎಂಟ್ರಿ ಆಯಿತು ಅಂದರೆ ನಾವು ರಿಜೆಕ್ಟ್ ಮಾಡಿ ಕಳಿಸ್ತೀವಿ. ಅದಕ್ಕೆ ಭಾರಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಶಾಲೆಯಲ್ಲೂ ಇಟ್ಟಿರ್ತಾರೆ, ಈ ಥರ ಫೈಲ್ಸ್ ಎಲ್ಲ ಶಾಲೆಯಲ್ಲಿ ಇಟ್ಟಿರ್ತಾರೆ. ಅದೇ ಥರ ನಮ್ಮಲ್ಲಿ ಬಂದು ಇದನ್ನ ಇಟ್ಟಿರ್ತೀವಿ. ಇದು ಬಂದು IGP ಮೆಮೊ ಫೈಲ್ಸ್ ಅಂತ. ಇದೇ ಥರ ಎಲ್ಲ ಫೈಲ್ಸ್ಗಳು ಇರ್ತವೆ, ಬೇರೆ 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 ಫೈಲ್ಸ್ಗಳು ಇರ್ತವೆ. ನಮಗೆ ಏನೇ ಬಂದರೂ ನಾವು ಇಲ್ಲಿ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು. ಈ ಒಂದು ಸೆಕ್ಷನ್ ಬಂದು ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು. ಏನು ಸರ್ ಹೇಳಿದ್ರು, ಸರ್ ಇದ್ದಾರಲ್ಲ ರೈಟರ್ ಸರ್ ಅಂತ ಹೇಳಿದ್ರಲ್ಲ, ಅವ್ರು ಬಂದು ಇದನ್ನ ಎಲ್ಲ ಮೇಂಟೆನೆನ್ಸ್ ಮಾಡೋದು. ಇದೆಲ್ಲ ರಿಜಿಸ್ಟರ್ಗಳು, ಆನ್ಲೈನ್ ರಿಜಿಸ್ಟರ್ ಅಂತ. ಸಮಸ್ಯೆ ಆದ್ರೆ ಯಾರು ಫೋನ್ ಮಾಡ್ತೀರಾ? ಮಕ್ಕಳು